ಜನವರಿ 26ನೇ ತಾರೀಕು ಬೆಳಗಿನ ಜಾವ ಪ್ರಸಾದನ ಮನೆಯಲ್ಲಿ ಅನಾಮಿಕಾ ಗಣತಂತ್ರ ದಿನೋತ್ಸವ ಅಂದರೆ ಕೇವಲ ಒಂದೇ ರಜೆಯ ದಿನವಲ್ಲ, ಅದು ನಮ್ಮ ಅಸ್ತಿತ್ವಕ್ಕೆ ಪ್ರತೀಕ. ಪ್ರಸಾದ್ ತನ್ನ ಹಳೆ ರೇಡಿಯೋನ ಟ್ಯೂನ್ ಮಾಡುತ್ತಾನೆ. ಅದರೊಳಗಿಂದ ಒಂದು ದೇಶಭಕ್ತಿ ಹಾಡು ಕೇಳಿಸುತ್ತದೆ. ಶಾರದಾ, ಕೇಳಿಸ್ತಾ ಇದ್ಯಾ? ಈ ಹಾಡು ಕೇಳ್ತಾ ಇದ್ರೆ ಈಗ್ಲೂ ಮೈ ಪುಲಕಿರಿಸುತ್ತೆ. ಈ ಹಾಡು ಹಾಡಿದ ಲತಾ ಮಂಗೇಶ್ಕರ್ ಅವರ ಕಂಠದಲ್ಲಿ ಎಷ್ಟೊಂದು ವೇದನೆ, ಎಷ್ಟೊಂದು ದೇಶಭಕ್ತಿ. ಈ ದಿನ ನಮ್ಮ ದೇಶಕ್ಕೆ ಎಷ್ಟು ದೊಡ್ಡ ದಿನವೋ. ಹೌದ್ರಿ, ಈ ದಿನ ನೀವು ಪಟ್ಟು ಹಿಡಿದು ಮತ್ತೆ ಬಾವುಟ ಹಾರಿಸ್ತೀನಿ ಅಂತ ಹೇಳಿದ್ರಲ್ಲ. ಅನಾಮಿಕನ ನೋಡಿದ್ರ? ಬೆಳಿಗ್ಗೆ 4 ಗಂಟೆಗೆ ಎದ್ದು ಬಾಗಿಲನ್ನ ಒಂದು ಹಬ್ಬದ ಹಾಗೆ ಬದಲಾಯಿಸಿದ್ದಾಳೆ. ಆದ್ರೆ ನಿಮ್ಮ ಚಿಕ್ಕ ಸೊಸೆಂದ್ರನ್ನ ನೋಡಿ, ಹಬ್ಬ ಅಂದ್ರೆ ಅವರಿಗೆ ಆನ್ಲೈನ್ ಶಾಪಿಂಗು ಆಫರ್ಗಳು ಮಾತ್ರನೇ ನೆನಪಿಗೆ ಬರುತ್ತೆ. ಹಾ, ನಮ್ಮ ಚಿಕ್ಕಂದಿನಲ್ಲಿ ರಾಷ್ಟ್ರಧ್ವಜ ವಂದನ ಅಂದ್ರೆ ಒಂದು ಪವಿತ್ರ ಕಾರ್ಯದ ಹಾಗೆ ಭಾವಿಸ್ತಾ ಇದ್ವಿ. ನಮ್ಮ ಮಕ್ಕಳಿಗೆ ಸ್ವೇಚ್ಛೆಯ ಬೆಲೆ ಗೊತ್ತಿಲ್ಲ. ಏಕೆಂದ್ರೆ ಆ ಸ್ವೇಚ್ಛೆಗಾಗಿ ಹೋರಾಡಿದ ನಮ್ಮ ಸ್ವಾತಂತ್ರ್ಯ ಸಮರ ಯೋಧರ ಕಷ್ಟಗಳು ಅವರು ನೋಡಿಲ್ವಲ್ಲ. ಅಪ್ಪ, ಬಾವುಟ ರೆಡಿ ಮಾಡಿದ್ದೀನಿ, ಹೂ ಕೂಡ ತಂದಿದ್ದೀನಿ. ಅನಾಮಿಕಾ, ಹೋಗಿ ಅವನಿನ ಅಂಜಲಿನ ಎಬ್ಸಮ್ಮ. ಅತ್ತೆ ಕರೆಯುತ್ತಿದ್ದಾರೆ ಎಂದು ಅನಾಮಿಕಾ ಕರೆದಿದ್ದರಿಂದ ಅವನಿ ಅಂಜಲಿ ಮುಖ ಕೂಡ ತೊಳೆಯದೆ ಹಾಲ್ಗೆ ಬರ್ತಾರೆ. ಅಬ್ಬಬ್ಬಬ್ಬ, ಏನತ್ತೆ ಈ ಚಳಿನಲ್ಲಿ ಬೆಳಿಗ್ಗೆನೆ ಗಲಾಟೆ? ಈ ದಿನ ಆಫೀಸ್ ಇಲ್ವಲ್ಲ, ಹಾಯಾಗಿ ಸ್ವಲ್ಪ ಹೊತ್ತು ನಿದ್ದೆ ಹೋಗೋದಕ್ಕೆ ಬಿಡೋದಿಲ್ವಲ್ಲ. ಹೌದು ಅತ್ತೆ, ಅವರು ನಿನ್ನ ಗೋರ್ಕೆ ಹೊಡೆದು ನಿದ್ದೆ ಮಾಡ್ತಾ ಇದ್ದಾನೆ. ರಿಪಬ್ಲಿಕ್ ಡೇ ಅಂದ್ರೆ ಗೌರ್ಮೆಂಟ್ ಕೊಟ್ಟ ಹಾಲಿಡೇ ಅಲ್ವಾ? ಹಾಲಿಡೇ ದಿನ ಕೂಡ 5 ಗಂಟೆಗೆ ಎದ್ದಿರೆ ಅದು ನಮ್ಮ ಫಂಡಮೆಂಟಲ್ ರೈಟ್ಸ್ ನ ಉಲ್ಲಂಘನೆ ಮಾಡಿದ ಹಾಗಲ್ವಾ? ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತಾಡುವ ಹಕ್ಕು ನಮಗೆ ಯಾವಾಗ ಬಂತು ಗೊತ್ತಾ ಅಂಜಲಿ? ನಮ್ಮ ದೇಶಕ್ಕೆ ರಾಜ್ಯಾಂಗ ಏರ್ಪಡಿಸಿದ ಈ ದಿನ. ನೀವು ಇಷ್ಟು ಸ್ವತಂತ್ರವಾಗಿ ಮಾತಾಡೋದಕ್ಕೆ ಹಕ್ಕು ಬಂದಿದ್ದಕ್ಕೆ ಎಷ್ಟೋ ಮಹಾನುಭಾವರು, ಎಷ್ಟೋ ದೇಶಗಳು ತಿರುಗಿ ಸುಮಾರು 3 ವರ್ಷ ಕಷ್ಟಪಟ್ಟು ನಮ್ಮ ರಾಜ್ಯಾಂಗವನ್ನು ಬರೆದಿದ್ದಾರೆ. ಆ ವಿಷಯದ ಬಗ್ಗೆ ಹೀಗೆ ಮಾತಾಡೋದು ಸರಿಯಲ್ಲ. ನೋಡಿದ್ರಾ, ನಿಮ್ಮ ಮಾವ ಹಿಂಗೆ ಕೋಪ ಬರ್ತಾ ಇದೆ. ಅನಾಮಿಕನ ನೋಡಿ, ಎಷ್ಟು ನೀಟಾಗಿದ್ದಾಳೆ. ಅಯ್ಯೋ, ಅನಾಮಿಕಾ ಅಕ್ಕ ಯಾವಾಗ್ಲೂ ಹೀಗೆ ಅತ್ತೆ. ನಮ್ದೇನೋ 2026, ಅಕ್ಕಂದೇನೋ 1950. ಆದ್ರೂ ಈ ದಿನ ನಮಗೆ ತುಂಬಾ ಕೆಲಸವಿದೆ. ಆನ್ಲೈನ್ ನಲ್ಲಿ ಗ್ರೇಟ್ ರಿಪಬ್ಲಿಕ್ ಡೇ ಸೇಲ್ ನಡೀತಾ ಇದೆ. ನಾನು ಹೊಸ ಐಫೋನ್ ಆರ್ಡರ್ ಮಾಡಬೇಕು, ಡಿಸ್ಕೌಂಟ್ ಆಗಿ ಹೋಗುತ್ತೆ. ಹೌದು ಅಕ್ಕ, ನಾನು ಕೂಡ ಕೆಲವು ಬ್ರಾಂಡೆಡ್ ವಾಚ್ ನೋಡಿದ್ದೀನಿ. ಅವನಿ, ಅಂಜಲಿ, ವಸ್ತುಗಳನ್ನು ಕೊಂಡ್ಕೊಳ್ಳುವ ಆನಂದ ತಾತ್ಕಾಲಿಕ. ಈ ದಿನ ನಮ್ಮ ಮನೆ ಮುಂದೆ ಬಾವುಟನ ಹಾರಿಸ್ತಾ ಇದ್ದೀವಿ. ಹಾಗೆ ನಮ್ಮ ಊರಿನಲ್ಲಿರುವ ಮಾಜಿ ಸೈನಿಕರನ್ನ ಊಟಕ್ಕೆ ಕರೆದಿದ್ದೀವಿ. ಇದು ಮಾವಯ್ಯನ ಆಸೆ. ನೀವಿಬ್ಬರು ಬೇಗ ರೆಡಿಯಾಗಿ ಸೀರೆ ಉಟ್ಕೊಂಡು ಬರಬೇಕು. ಸೀರೆಗಳ ಈ ಚಳಿಯಲ್ಲ ಮತ್ತು ವಿಚಿತ್ರವಾಗಿರುತ್ತಕ್ಕ. ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಹಾಕಿದ್ರೆ ಎಲ್ರೂ ನಗ್ತಾರೆ. ನಗುವವರು ಯಾವಾಗ್ಲೂ ನಗ್ತಾನೆ ಇರ್ತಾನೆ ಹೊರತು ದೇಶಭಕ್ತಿ ಇರುವವರೇ ಈ ದೇಶಕ್ಕೆ ನಿಜವಾದ ಪ್ರಜೆಗಳು. ಹೋಗಿ ರೆಡಿಯಾಗಿ ಬನ್ನಿ, ಇಲ್ಲ ಅಂದ್ರೆ ನಿಮ್ ಫೋನ್ ಅನ್ನ ಎತ್ತಿಡ್ತೀನಿ. ಶಾರದಾ ಗಟ್ಟಿಯಾಗಿ ಹೇಳಿದ್ದಕ್ಕೆ ಅವನಿ ಅಂಜಲಿ ಮುಖ ಸಿಡುಕಿಕೊಂಡು ಹೋಗುತ್ತಾರೆ. ಇನ್ನು ಅನಾಮಿಕಾ ಅಡುಗೆ ಮನೆಗೆ ಹೋಗಿ ಹಡಹುಡಿಯಾಗಿ ಅಡುಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಈ ದಿನ ಅಡುಗೆ ಕೂಡ ದೇಶಭಕ್ತಿಯನ್ನು ಪ್ರತಿಬಿಂಬಿಸುವ ಹಾಗೆ ಇರಬೇಕು ಎಂದು ಆಕೆಯ ತಾಪತ್ರಯ. ಅನಾಮಿಕಾ ಒಲೆ ಮೇಲೆ ಕ್ಯಾರೆಟ್ ಹಲ್ವಾ ಇಡುತ್ತಾಳೆ. ಪಕ್ಕದಲ್ಲೇ ಬೆಳ್ಳನೆ ಇಡ್ಲಿಗಳು, ಹಚ್ಚ ಹಸಿರಿನ ಪುದೀನ ಚಟ್ನಿ ರೆಡಿಯಾಗಿ ಇರುತ್ತದೆ. ಸ್ವಲ್ಪ ಹೊತ್ತಿಗೆ ಅಂಜಲಿ ಅವನಿ ರೆಡಿಯಾಗಿ ಬರುತ್ತಾರೆ. ಅನಾಮಿಕಾ ಅಕ್ಕ, ಏನಿದು ಅಡ್ಗೆಲಿ ಕೂಡ ಬಾವುಟದ ಬಣ್ಣನ? ನಿಂಗೆ ದೇಶಭಕ್ತಿ ಬಹಳ ಹೆಚ್ಚಾಗಿದೆ. ಹೌದು ಅಕ್ಕ, ಕ್ಯಾರೆಟ್ ಹಲ್ವಾ ಸರಿ ಹೊರತು ಪುದೀನ ಚಟ್ನಿ ಏನು ಮತ್ತೆ ಅಷ್ಟೊಂದು ಹಸಿರಾಗಿದೆ. ಇದ್ರಲ್ಲಿ ಏನಾದ್ರೂ ಕಲರ್ ಬೆರೆಸಿದ್ಯಾ? ಯಾವ ಕಲರ್ ಬೆರೆಸಿಲ್ಲ ಅಂಜಲಿ, ಎಲ್ಲ ಸಹಜವಾಗಿರೋದೆ. ನಾವು ತಿನ್ನುವ ಆಹಾರದಲ್ಲಿ ಕೂಡ ದೇಶ ನೆನಪಿಗೆ ಬರಬೇಕು. ನಮ್ಮ ದೇಶಕ್ಕಾಗಿ ಎಷ್ಟೋ ಸೈನಿಕರು ತಮ್ಮ ಪ್ರಾಣವನ್ನು ಲೆಕ್ಕ ಮಾಡದೆ ಪ್ರಮಾದಕರವಾದ ಪ್ರದೇಶದಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ನಮ್ಮ ಮನೆಗೆ ಬರುವ ನಮ್ಮ ಊರಿನ ಮಾಜಿ ಸೈನಿಕರು ನಾವು ಒಂದು ಹೊತ್ತು ಈ ಬಣ್ಣದ ಊಟವನ್ನು ಅವರಿಗೆ ಕೊಟ್ರೆ ಅವರು ಬಹಳ ಆನಂದ ಪಡ್ತಾರೆ. ಸರಿ ಬಿಡು, ಏನೋ ಒಂದು. ಇಷ್ಟಕ್ಕೂ ಆ ಸೈನಿಕರು ಯಾವಾಗ ಬರ್ತಾರೆ? ನನ್ಗಂತೂ ಅವ್ರ ಹತ್ರ ಏನ್ ಮಾತಾಡ್ಬೇಕು ಅಂತ ಕೂಡ ಗೊತ್ತಿಲ್ಲ. ಅವರೆಲ್ಲ ಹಳೆ ಕಾಲದ ಮನುಷ್ಯರು, ಬೋರ್ ಹೊಡಿತಾರೆ. ಬೋರ್ ಅಲ್ಲ ಅವನಿ, ಅವರು ನಮಗೆ ಬದುಕನ್ನ ಕಲಿಸ್ತಾರೆ. ಅವರು ಹಳೆ ಕಾಲದ ಮನುಷ್ಯರಾಗಿದ್ದಕ್ಕೆ ನಮ್ಮ ದೇಶ ಇನ್ನೂ ನಿಂತಿದೆ. ಅನಾಮಿಕಾ, ಪುಳಿಯೋಗರೆ ರೆಡಿ ಆಯ್ತಮ್ಮ? ಆಗಿ ಹೋಯ್ತತೆ, ಬಿಸಿ ಬಿಸಿಯಾಗಿ ವಡೆ ಕೂಡ ಕರಿತಾ ಇದ್ದೀನಿ. ಅವನಿ, ನೀನ್ ಹೋಗಿ ಆ ಪ್ಲೇಟನ್ನು ಸರಿ ಮಾಡು. ಅಂಜಲಿ, ನೀನು ಆ ಮಜ್ಜಿಗೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕು.
ಅನಾಮಿಕ ಕೆಲಸಗಳೆಲ್ಲ ಹೇಳ್ತಾ ಇದ್ರೆ ಅವನಿ ಅಂಜಲಿ అయిష్టದಿಂದಲೇ ಸಹಾಯ ಮಾಡ್ತಾ ಇರ್ತಾರೆ. ಹೊರಗೆ ರಮೇಶ್, ಸುರೇಶ್, ಅರುಣ್ ಬಾವುಟದ ಕಂಬವನ್ನು ಅಂದವಾಗಿ ಅಲಂಕರಿಸುತ್ತಾ ಇರ್ತಾರೆ. ಅರುಣ್ ಹೋಗಿ ವೃದ್ಧ ಸೈನಿಕರನ್ನು ಕರ್ಕೊಂಡು ಬರ್ತಾನೆ. ಅವರು ಸಾಮಾನ್ಯವಾದ ಬಟ್ಟೆಯಲ್ಲಿದ್ದರೂ ಅವರ ನಡೆಯಲ್ಲಿ ಮಾತ್ರ ಇನ್ನು ಆ ಮಿಲಿಟರಿ ದರ್ಜೆ ಕಾಣಿಸುತ್ತದೆ. ನಮಸ್ಕಾರ ಪ್ರಸಾದ್ ಅವರೇ, ನಿಮ್ಮ ಕರೆ ನಮಗೆ ಬಹಳ ಗೌರವವಾಗಿ ಅನಿಸಿತು. ನಮಸ್ಕಾರ ಸುಬ್ಬಯ್ಯನವರೇ. ನಮಸ್ಕಾರ ಮಿತ್ರರೇ, ಈ ದಿನ ನಮ್ಮ ಮನೆಗೆ ನೀವು ಬರುವುದು ನಮ್ಮ ಅದೃಷ್ಟವೆಂದು ಭಾವಿಸ್ತಾ ಇದ್ದೀವಿ. ಬನ್ನಿ ಕೂತ್ಕೊಳ್ಳಿ. ನಮಗೆ ಪದವಿ ಪೆನ್ಷನ್ ಮುಖ್ಯವಲ್ಲ ಪ್ರಸಾದ್ ಅವರೇ. ಹೀಗೆ ಸಮಾಜ ನಮ್ಮನ್ನು ಗೌರವಿಸಿದರೆ, ಗುರುತಿಸಿದರೆ ಸಾಕು. ನಾವು ಪಟ್ಟ ಕಷ್ಟವೆಲ್ಲ ಮರ್ತು ಹೋಗ್ತೀವಿ. ಅನಾಮಿಕಾ, ಶಾರದಾ, ಅವನಿ, ಅಂಜಲಿ ಹೊರಗೆ ಬರುತ್ತಾರೆ. ಅನಾಮಿಕಾ ಕೇಸರಿ ಬಣ್ಣದ ಸೀರೆಯಲ್ಲಿ ಬಹಳ ಚೆನ್ನಾಗಿರ್ತಾಳೆ. ಅವನಿ ಬಿಳಿಯ ಸೀರೆಯಲ್ಲಿ, ಅಂಜಲಿ ಹಸಿರಿನ ಸೀರೆಯಲ್ಲಿ ಇರುತ್ತಾರೆ. ಆಹಾ ಪ್ರಸಾದ್ ಅವರೇ, ನಿಮ್ಮ ಸೊಸೆಯಂದ್ರು ಸಾಕ್ಷಾತ್ ಭಾರತ ಮಾತೆಯ ಸ್ವರೂಪದ ಹಾಗಿದ್ದಾರೆ. ಎಷ್ಟು ಅಂದವಾಗಿ ಪ್ಲಾನ್ ಮಾಡಿದ್ದೀರಾ. ಇದೆಲ್ಲ ನನ್ನ ದೊಡ್ಡ ಸೊಸೆ ಅನಾಮಿಕ ಆಲೋಚನೆ. ಈ ದಿನ ನಮ್ಮ ಮನೆಯಲ್ಲಿ ಪ್ರತಿ ಕೆಲಸ ದೇಶಭಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಬನ್ನಿ ಬಾವುಟ ಹಾರಿಸೋಣ. ಇನ್ನು ಬಾವುಟ ಹಾರಿಸುವ ಕ್ಷಣ ಎದುರಾಗುತ್ತದೆ. ಎಲ್ಲರೂ ಬಾವುಟದ ಸುತ್ತಲೂ ನಿಲ್ಲುತ್ತಾರೆ. ಸುಬ್ಬಯ್ಯನವರು ಬಾವುಟದ ಹಗ್ಗವನ್ನು ಎಳೆಯುತ್ತಲೇ ಎಲ್ಲರೂ ಸಲ್ಯೂಟ್ ಮಾಡುತ್ತಾ ಜನಗಣಮನ ಹಾಡಲಿಕ್ಕೆ ಶುರು ಮಾಡುತ್ತಾರೆ. ರಾಷ್ಟ್ರಗೀತೆ ಹಾಡುತ್ತಾ ಇದ್ದರೆ ಆ ವಾತಾವರಣ ನಿಶ್ಶಬ್ದವಾಗಿ ಹೋಗುತ್ತದೆ. ಅವನಿ ಅಂಜನಿಯರು ಮೊದಲು ಏನೋ ತಮಾಷೆಯಾಗಿ ಇದ್ದರೂ ಆ ಗೀತೆ ಹಾಡುತ್ತಾ ಇದ್ದರೆ ಅವರಲ್ಲಿ ತಿಳಿಯದ ಒಂದು ಭಾವ, ಉದ್ವೇಗ ಶುರುವಾಗುತ್ತದೆ. ಇನ್ನು ಅದು ಹಾಲ್. ಎಲ್ಲರೂ ಊಟಕ್ಕೆ ಕೂತಿರುತ್ತಾರೆ. ಟೇಬಲ್ ಮೇಲೆ ತ್ರಿವರ್ಣದ ಅಡಿಗೆಗಳು ಆಕರ್ಷಣೀಯವಾಗಿರುತ್ತದೆ. ಸೈನಿಕರು ಬಹಳ ತೃಪ್ತಿಯಿಂದ ತಿಂತಾ ಇರ್ತಾರೆ. ಸುಬ್ಬಯ್ಯನವರೇ, ಆ ಕಾರ್ಗಿಲ್ ಸಮಯದಲ್ಲಿ ನಿಮ್ಮ ಅನುಭವದ ಬಗ್ಗೆ ಹೇಳ್ತೀರಾ? ನಮ್ಮ ಸೊಸೆಂದ್ರು ಕೂಡ ಕೇಳ್ತಾರೆ. ಕಾರ್ಗಿಲ್ ಅದೊಂದು ಅಗ್ನಿ ಪರೀಕ್ಷೆ. -30 ಡಿಗ್ರಿಯ ಚಳಿ, ಶರೀರ ಗಡ್ಡೆ ಕಟ್ಟಿ ಹೋಗುವಂತ ಸಮಯ. ಪಕ್ಕದಲ್ಲೇ ನನ್ನ ಪ್ರಾಣ ಮಿತ್ರ ಇರ್ತಾ ಇದ್ರ. ನಮ್ಮಿಬ್ಬರಿಗೆ ಹಸಿವೆ ಆಗ್ತಾ ಇತ್ತು, ಆದ್ರೆ ತಿನ್ನೋದಕ್ಕೇನೂ ಇಲ್ಲ. ಕೇವಲ ಪಾಕೆಟ್ ಅಲ್ಲಿರುವ 2 ಬಿಸ್ಕೆಟ್. ಆಗಲೇ ಶತ್ರು ದಾಳಿ ಮಾಡಿದರು. ರಾಘವ ನನ್ನ ಮೇಲೆ ಬಿದ್ದು ನನ್ನನ್ನು ಕಾಪಾಡಿದ. ಅವನು ಅಲ್ಲಿಂದಲೇ ಅಮರನಾದ. ಹಾಲ್ನಲ್ಲಿ ನಿಶ್ಶಬ್ದ ಆಗಿರುತ್ತದೆ. ಅಂಜಲಿಯ ಕಣ್ಣಲ್ಲಿ ನೀರು ಬರುತ್ತೆ. ಅವನಿ ಫೋನ್ ಪಕ್ಕದಲ್ಲಿ ಬಿಸಾಕಿ ಸುಬ್ಬಯ್ಯನ ಕಡೆ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ಹೋಗುವ ಮೊದಲು ರಾಘವ ನನ್ನ ಹತ್ರ ಒಂದೇ ಅಂದ, ಸುಬ್ಬಯ್ಯ, ನಾನು ಹೋಗ್ತಾ ಇದ್ದೀನಿ, ಆದ್ರೆ ನಮ್ಮ ದೇಶದ ಬಾವುಟ ಶಿಖರದ ಮೇಲೆ ಎಗರಬೇಕು. ನಮ್ಮ ಅಮ್ಮನಿಗೆ ಹೇಳು, ನಿಮ್ಮ ಮಗ ಬೆನ್ನು ತೋರಿಸಿಲ್ಲ ಅಂತ. ಆ ದಿನದಿಂದ ನಾನು ಬಾವುಟವನ್ನು ನೋಡಿದಾಗೆಲ್ಲ ನನ್ನ ಮಿತ್ರನನ್ನು ನೋಡಿದ ಹಾಗೆ ಅನಿಸ್ತಾ ಇದೆ. ಅದಕ್ಕೆ ಈ ರಿಪಬ್ಲಿಕ್ ಡೇ ನಮಗೆ ಪ್ರಾಣದಂತೆ ಸಮಾನ. ತಾತಯ್ಯನವರೇ, ಅಷ್ಟು ಚಳಿಯಲ್ಲಿ ಅಲ್ಲಿ ನೀವು ಹೇಗಿರ್ತಾ ಇದ್ರಿ? ನಾವು ಈ ಹಳ್ಳಿಯ ಚಳಿಗೆ ನಡಿಗೆ ಹೋಗ್ತಾ ಇದ್ವಿ. ದೇಶಭಕ್ತಿಯ ಕೊಡುವ ಬೆಚ್ಚತನದ ಮುಂದೆ ಯಾವ ಮಂಜಾದ್ರೂ ಕರಗಿ ಹೋಗುತ್ತೆ ತಾಯಿ. ಆ ಯೂನಿಫಾರ್ಮ್ ಹಾಕೊಂಡ್ರೆ ನಮ್ಗೆ ಕಷ್ಟವೇ ನೆನಪಿಗೆ ಬರಲ್ಲ, ನಮ್ಮ ದೇಶದ ಗೌರವ ಮಾತ್ರವೇ ನೆನಪಿಗೆ ಬರುತ್ತೆ. ನಾನು ಧರಿಸುವ ಯೂನಿಫಾರ್ಮ್ ಧೈರ್ಯವನ್ನು, ದೇಶಕ್ಕಾಗಿ ಹೋರಾಡುವ ಧೈರ್ಯವನ್ನು ಕೊಡುತ್ತಮ್ಮ. ತಾತಯ್ಯನವರೇ, ಸಾರಿ, ನಾನು ಇಷ್ಟು ದಿನ ರಿಪಬ್ಲಿಕ್ ಡೇ ಅಂದ್ರೆ ಕೇವಲ ಆನ್ಲೈನ್ ಸೇಲ್ಸ್ ಆರ್ಡರ್ಸ್ ಅನ್ಕೊಂಡೆ. ಈ ದಿನ ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ನಮ್ಮ ಮೇಲೆ ನಮಗೆ ಅಸಹ್ಯವೆನಿಸುತ್ತದೆ. ನಾವೆಷ್ಟು ಸ್ವಾರ್ಥಪರರು ಅಂತ ಅರ್ಥವಾಗ್ತಾ ಇದೆ. ಸಾರಿ ಬೇಡವನಿ, ಬದಲಾವಣೆ ಮುಖ್ಯ. ನಮ್ಮ ಸೈನಿಕರು ಸರಿಹದ್ದಿನಲ್ಲಿ ಹೋರಾಡುವುದು ನಾವಿಲ್ಲಿ ಪ್ರಶಾಂತವಾಗಿ ಶಾಪಿಂಗ್ ಮಾಡ್ಕೊಳ್ಳೋದಿಕ್ಕೆ. ಆದರೆ ಆ ಪ್ರಶಾಂತತೆ ಹಿಂದೆ ಇರುವ ತ್ಯಾಗವನ್ನು ಗುರುತಿಸುವುದೇ ನಾವು ಅವರಿಗೆ ಕೊಡುವ ಅಸಲಾದ ಗೌರವ. ದೇಶಭಕ್ತಿ ಅಂದ್ರೆ ಯುದ್ಧ ಮಾಡುವುದೊಂದೇ ಅಲ್ಲ, ಪಕ್ಕದವರಿಗೆ ಸಹಾಯ ಮಾಡುವುದು, ಅವಿನೀತಿ ಮಾಡದೇ ಇರುವುದು, ರೋಡ್ ಮೇಲೆ ಕಸ ಹಾಕದೇ ಇರೋದು, ಇದು ಕೂಡ ದೇಶ ಸೇವೆಯೇ. ಆ ಊಟ ಮುಗಿಯುವ ಸಮಯಕ್ಕೆ ಹಾಲ್ನಲ್ಲಿರೋ ವಾತಾವರಣ ಪೂರ್ತಿಯಾಗಿ ಬದಲಾಗುತ್ತದೆ. ಸೊಸೆಯಂದರ ಮುಖದಲ್ಲಿ ಗರ್ವ ಹೋಗಿ ಜವಾಬ್ದಾರಿ ಕಾಣಿಸುತ್ತದೆ. ಸೈನಿಕರು ಊಟ ಮುಗಿಸಿ ಹೋಗುತ್ತಾ ಇದ್ದರೆ ಅವನಿ ಅಂಜಲಿ ಅವರ ಕಾಲಿಗೆ ನಮಸ್ಕಾರ ಮಾಡುತ್ತಾರೆ. ಇನ್ನು ಸಾಯಂಕಾಲದ ವೇಳೆ ಎಲ್ಲರೂ ವರಾಂಡದಲ್ಲಿ ಕೂತ್ಕೊಂಡು ಚಳಿಗೆ ಕಾಯಿಸ್ತಾ ಇರ್ತಾರೆ. ರಮೇಶ್, ಸುರೇಶ್, ಅರುಣ್, ಏನಮ್ಮ ಅವನಿ, ಹೊಸ ಐಫೋನ್ ಏನೋ ಆರ್ಡರ್ ಮಾಡ್ತೀನಿ ಅಂದೆ, ಮಾಡಿದ್ಯಾ? ಆಫರ್ ಆಗಿ ಹೋಯ್ತೇನೋ ನೋಡು. ಇಲ್ಲ ಮಾವಯ್ಯ, ಆರ್ಡರ್ನ ಕ್ಯಾನ್ಸಲ್ ಮಾಡಿದೆ. ಆ ದುಡ್ಡಿನಿಂದ ನಮ್ಮ ಊರಿನ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಬಡ ರೋಗಿಗಳಿಗೆ ಬೆಡ್ಶೀಟ್ ದಾನ ಮಾಡೋಣ ಅನ್ಕೊಂಡಿದ್ದೀನಿ. ಈ ಚಳಿಯಲ್ಲಿ ಪಾಪ ಅವರು ತೆಳುವಾದ ಬೆಡ್ಶೀಟ್ ಜೊತೆ ಒದ್ದಾಡ್ತಾ ಇದ್ದಾರೆ. ನಾನು ಕೂಡ ವಾಚ್ ಆರ್ಡರ್ಸ್ ಕ್ಯಾನ್ಸಲ್ ಮಾಡಿದೆ ಮಾವಯ್ಯ. ಆ ದುಡ್ಡಿಗೆ ಇನ್ನೂ ಸ್ವಲ್ಪ ದುಡ್ಡನ್ನು ಸೇರಿಸಿ ನಮ್ಮ ಊರಿನ ಸರ್ಕಾರಿ ಪಾಠಶಾಲೆಯಲ್ಲಿ ಮಕ್ಕಳಿಗೆ ಪುಸ್ತಕಗಳು, ಪೆನ್ನು ಕೊಡೋದಿಕ್ಕೆ ಉಪಯೋಗಿಸೋಣ ಅನ್ಕೊಂಡಿದ್ದೀನಿ. ಸುಬ್ಬಯ್ಯ ತಾತ ಹೇಳಿದ ಹಾಗೆ ಚಿಕ್ಕ ಚಿಕ್ಕ ಸೇವೆಗಳೇ ದೊಡ್ಡ ದೇಶಭಕ್ತಿ ಎಂದು ನಂಗೆ ಅರ್ಥವಾಗಿದೆ. ಅನಾಮಿಕಾ, ನೋಡಿದ್ಯಾ ನಿನ್ನ ವಾರಗಿತ್ತಿಯರಲ್ಲಿ ಬಂದ ಬದಲಾವಣೆ? ನಿನ್ನ ಸಹನೆ, ಆ ಸೈನಿಕರ ಮಾತುಗಳು ಅವರ ಕಣ್ಣು ತೆರೆಸಿದ್ದಾವೆ.
ಅತ್ತೆ, ದೇಶಭಕ್ತಿ ಎಲ್ಲರಲ್ಲಿಯೂ ಇರುತ್ತದೆ. ಅದು ಬೂದಿ ಮುಚ್ಚಿದ ಕೆಂಡದ ಹಾಗೆ. ಒಂದು ಚಿಕ್ಕ ಗಾಳಿ ತಗುಲಿದ್ರೆ ಸಾಕು, ಅಗ್ನಿ ಪರ್ವತದಾಗಿ ಬದಲಾಗುತ್ತೆ. ಈ ದಿನ ರಿಪಬ್ಲಿಕ್ ಡೇ ಆ ಕೆಲಸ ಮಾಡಿಸಿದೆ. ಈ ದಿನ ನಮ್ಮ ಮನೆಯಲ್ಲಿ ನಿಜವಾದ ಹಬ್ಬ ನಡೀತಪ್ಪ. 3 ಸೊಸೆಯಂದಿರು ಸೇರಿ ದೇಶದ ಬಗ್ಗೆ ಆಲೋಚಿಸ್ತಾ ಇದ್ದಾರೆ. ಹೌದು ಕಣೆ ರಮೇಶು, ದೇಶವೆಂದರೆ ಕೇವಲ ಭೂಭಾಗವಲ್ಲ, ದೇಶವೆಂದರೆ ಮನುಷ್ಯರು. ಆ ಮನುಷ್ಯರ ಮಧ್ಯೆ ಇರುವ ಪ್ರೇಮ, ಗೌರವ, ಆ ಗೌರವ ನಮ್ಮನೆಯಲ್ಲೇ ಶುರುವಾಗಿದೆ. ಹೌದಪ್ಪ, ನಾಳೆಯಿಂದ ನಾನು ಕೂಡ ನನ್ನ ಬಿಸ್ನೆಸ್ ಅಲ್ಲೇ ಪ್ಲಾಸ್ಟಿಕ್ ಉಪಯೋಗಿಸವನ್ನ ನಿಷೇಧ ಮಾಡಬೇಕು ಅನ್ಕೊಂಡಿದ್ದೀನಿ. ಪರಿಸರವನ್ನು ಕಾಪಾಡುವುದು ಕೂಡ ದೇಶ ಸೇವೆನೇ ಅಲ್ವಾ? ನಾನು ಕೂಡ ಹೆಲ್ಮೆಟ್ ಇಲ್ಲದೆ ಗಾಡಿ ನಡೆಸೋದಿಲ್ಲ. ಕಾನೂನನ್ನು ಗೌರವಿಸುವುದು ಕೂಡ ಒಂದು ದೊಡ್ಡ ಗಣತಂತ್ರ ಸ್ಫೂರ್ತಿ. ಇನ್ನು ಚಳಿಗಾಲದ ಮಂಜು ಬೀಳುತ್ತಾ ಇದ್ದರೂ ದೇಶಭಕ್ತಿ ಅನ್ನುವ ಬೆಚ್ಚನೆಯ ಜ್ಯೋತಿ ಆ 3 ಸೊಸೆಯಂದಿರ ಮನಸ್ಸಿನಲ್ಲಿ ಬೆಳಗುತ್ತದೆ. ಅನಾಮಿಕಾ ಸಂಪ್ರದಾಯ, ಅವನಿಯ ಆಲೋಚನೆ, ಅಂಜಲಿಯ ಬದಲಾವಣೆ, ಇವೆಲ್ಲ ಸೇರಿ ಆ ರಿಪಬ್ಲಿಕ್ ಡೇ ಅನ್ನು ಮಧುರ ಜ್ಞಾಪಕವಾಗಿ ಬದಲಾಯಿಸುತ್ತದೆ. ಮಾವಯ್ಯನವರೇ, ಎಲ್ರಿಗೂ ಬಿಸಿ ಬಿಸಿ ಶುಂಠಿ ಹಾಲು ತರ್ತಾ ಇದ್ದೇನೆ, ಕುಡಿದು ಮಲಗುವಿರಂತೆ. ತಪ್ಪದೆ ಅಮ್ಮ, ಈ ದಿನ ನಾನು ಬಹಳ ಪ್ರಶಾಂತವಾಗಿ ಮಲಗುತ್ತೀನಿ. ನನ್ನ ಮಕ್ಕಳು, ಸೊಸೆಯಂದ್ರು, ದೇಶ ಪೌರರು ಈ ದಿನ ತೋರಿಸಿದ ದೇಶಭಕ್ತಿಯನ್ನು ನೋಡಿ ನನ್ನ ಎದೆ ಗರ್ವದಿಂದ ತುಂಬಿ ಹೋಯ್ತಮ್ಮ. ಅನಾಮಿಕಾ ಹಾಲನ್ನ ಬಿಸಿ ಮಾಡ್ತಾ ಇದ್ದರೆ ಅವನಿ, ಅಂಜಲಿ ಆಕೆಗೆ ಸಹಾಯ ಮಾಡ್ತಾ ಇರ್ತಾರೆ. 3 ಸೇರಿ ಬಾವುಟದ ಬಣ್ಣದ ಹಾಗೆ ಮತ್ತೆ ಒಂದಾಗಿ ಹೋಗುತ್ತಾರೆ. ನನ್ನ ಸೊಸೆಯಂದ್ರು ಬಂಗಾರ, ಹೀಗೆ ಜೊತೆಯಾಗಿರಮ್ಮ. ನಮ್ಮ ಮನೆ ಒಂದು ಚಿಕ್ಕ ದೇಶಭಕ್ತಿ ನಿಲಯವಾಗಬೇಕು. ತಪ್ಪದೇ ಅತ್ತೆಯೇ. ಭಾರತ್ ಮಾತಾ ಕಿ ಜೈ. ಎಲ್ಲರೂ ಸೇರಿ ಜೈ ಹೊಡೆಯುತ್ತಾರೆ. ಅನಾಮಿಕಾ ಟಿವಿ ಅತ್ತೆ ಸೊಸೆಯರ ಚಾನೆಲ್ ಪ್ರೇಕ್ಷಕರೆಲ್ಲರಿಗೂ ಗಣತಂತ್ರ ದಿನೋತ್ಸವದ ಶುಭಾಶಯಗಳು. ಇದು ಈ ದಿನದ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಅದು ರಾಮಾಪುರದ ಶಾರದಾ ಪ್ರಸಾದರ ಮನೆ. ಪ್ರಸಾದ್ ಅವರ ದೊಡ್ಡ ಮಗ ರಮೇಶ್ ಪ್ರೇಮಿಸಿ ಮದುವೆ ಮಾಡಿಕೊಂಡ ಅನಾಮಿಕಳದ್ದು ಬಹಳ ಬಡ ಕುಟುಂಬ. ಇನ್ನು 2ನೇ ಮಗ ಸುರೇಶ್, 3ನೇ ಮಗ ಅರುಣ್ ಧನವಂತರಾದ ಮಕ್ಕಳಾದ ಅವನಿ, ಅಂಜಲಿಯರನ್ನು ಮದುವೆ ಮಾಡಿಕೊಂಡಿರುತ್ತಾರೆ. ಬೆಳಿಗ್ಗೆಯ ಸಮಯ 6 ಗಂಟೆ ಆಗ್ತಾ ಇರುತ್ತೆ. ಮನೆಯ ವರಾಂಡಾದಲ್ಲಿ ಅನಾಮಿಕಾ ಚಳಿಗೆ ನಡುಗುತ್ತಾ ರಂಗೋಲಿ ಹಾಕ್ತಾ ಇರ್ತಾಳೆ. ಶಾರದಾ ಒಳಗಿನಿಂದ, ಏನೇ ಅನಾಮಿಕಾ, ಇನ್ನು ರಂಗೋಲಿ ಹಾಕೋದಾಗಿಲ್ವಾ? ಎಷ್ಟು ಹೊತ್ತು? ಈ ಚಳಿಗೆ ನಮಗೆ ಕಾಫಿ ಕುಡಿಬೇಕಂತಿದೆ. ಇನ್ನು ಯಾವಾಗ ಕೊಡ್ತೀಯ ಕಾಫಿ? ಈಗ್ಲೇ ಬರ್ತೀನಿ ಅತ್ತೆ. ಚಳಿಗೆ ಕೈಗಳು ಗಡ್ಡೆ ಕಟ್ಟಿ ಹೋಗಿದೆ. ರಂಗೋಲಿ ಪುಡಿ ಹಿಡ್ಕೊಂಡ್ರೆ ಬೆರಳೆ ಕದಲ್ತಾ ಇಲ್ಲ, ಅದರಿಂದ ಸ್ವಲ್ಪ ತಡವಾಗ್ತಾ ಇದೆ. ಈಗ ಬಂದು ಕಾಫಿ ಮಾಡ್ತೀನಿ ಅತ್ತೆ. ನೆಪ ಹೇಳ್ಬೇಡ. ನಿನ್ನ ತವ್ರ ಮನೇಲಿ ಈಗ ಚಳಿಗಾಲದಲ್ಲಿ ಕೆಲಸ ಮಾಡಿಲ್ವಾ? ನಿಮ್ ಮನೇಲಿ ಕೆಲಸದವರಿದ್ರಾ? ಅವನಿ, ಅಂಜಲಿಯರ ಹಾಗೆ ನೀನೇನಾದ್ರೂ AC ರೂಮಲ್ಲಿ ಹುಟ್ಟಿ ಬೆಳೆದಿದ್ಯಾ? ಇನ್ನು ಚಳಿ ನಿನ್ಗೆ ಅಭ್ಯಾಸನೇ ಅಲ್ವಾ? ಬೇಗ ಶುರು ಮಾಡು. ಅನಾಮಿಕಳ ಕಣ್ಣಿನಲ್ಲಿ ನೀರು ಬರುತ್ತದೆ. ಚಳಿಗಿಂತ ಅತ್ತೆಯ ಮಾತು ಆಕೆಯನ್ನು ಹೆಚ್ಚಾಗಿ ನೋಯಿಸುತ್ತದೆ. ಆಕೆ ರಂಗೋಲಿ ಪೂರ್ತಿ ಮಾಡಿ ಅಡಿಗೆ ಮನೆಗೆ ಹೋಗುತ್ತಾಳೆ. ಒಂದೇ ರೂಮಿನಲ್ಲಿ ಕೂತ್ಕೊಂಡು ಇಬ್ರು ಮಾತಾಡ್ತಾ ಇರ್ತಾರೆ. ಆ ರೂಮಿನಲ್ಲಿ ಹೀಟರ್ ಆನ್ ಆಗಿರುತ್ತದೆ. ಇಬ್ಬರು ಬೆಲೆ ಬಾಳುವ ಉಲ್ಲನ್ ಸ್ವೆಟರ್, ರಗ್ಗುಗಳನ್ನು ಹೊದ್ದುಕೊಂಡು ಮಂಚದ ಮೇಲೆ ಕೂತ್ಕೊಂಡು ಕಾಫಿಗಾಗಿ ಎದುರು ನೋಡ್ತಾ ಇರ್ತಾರೆ. ಅಂಜಲಿ, ನೋಡಿದ್ಯಾ ಹೊರಗಡೆ ಟೆಂಪರೇಚರ್ 10 ಡಿಗ್ರಿ ಇದೆ. ಅಬ್ಬಾ, ಈ ಚಳಿಯಲ್ಲಿ ಬೆಡ್ಡಿಂದ ಇಳಿಬೇಕಂದ್ರೆ ಬೇಸರವಾಗುತ್ತೆ. ನಮ್ ಡ್ಯಾಡಿಗೆ ನೆನ್ನೆ ಫೋನ್ ಮಾಡಿದ್ದೆ, ಇನ್ನೊಂದು ದೊಡ್ಡ ಹೀಟರ್ ಕಳ್ಸು ಅಂತ. ಈ ಚಳಿಗೆ ಈ ಚಿಕ್ಕ ಹೀಟರ್ ಸರಿ ಹೋಗ್ತಾ ಇಲ್ಲ. ಹೌದು ಅವನಿ, ನಮ್ ಡ್ಯಾಡಿ ಕೂಡ ಅಮೆರಿಕದಿಂದ ಇಂಪೋರ್ಟೆಡ್ ಥರ್ಮಲ್ ವೇರ್ ಕಳಿಸ್ತೀನಿ ಎಂದಿದ್ದಾರೆ. ಅದನ್ನ ಹಾಕೊಂಡ್ರೆ ನಿಜಕ್ಕೂ ಚಳಿನೇ ಆಗಲ್ಲ. ಪಾಪ ಅನಾಮಿಕಾ ಅಕ್ಕನ ನೋಡು, ಚಳಿಲಿ ನಡುಗ್ತಾ ಕೆಲಸ ಮಾಡ್ತಾ ಇದ್ದಾಳೆ. ಆಕೆಗೆ ಬಹಳ ಅಭ್ಯಾಸನೆ ಬಿಡು. ಬಡವರ ಚರ್ಮ ದಪ್ಪಗಿರುತ್ತಂತೆ, ನಮ್ ಹಾಗೆ ಸೆನ್ಸಿಟಿವ್ ಸ್ಕಿನ್ ಅಲ್ವಲ್ಲ. ದುಡ್ಡಿದ್ರೆ ಪ್ರಪಂಚ ಗೌರವಿಸುತ್ತೆ. ಅನಾಮಿಕಾ ಅಕ್ಕ ಎಷ್ಟು ಕೆಲಸ ಮಾಡಿದ್ರು ಆಕೆಗೆ ಮನೆಯಲ್ಲಿ ಗೌರವನೇ ಇಲ್ಲ. ಆಗಲೇ ಅನಾಮಿಕಾ ಕಾಫಿ ಕಪ್ಪಿನಿಂದ ರೂಮಿಗೆ ಬರುತ್ತಾಳೆ. ಕಾಫಿ ತಗೊಳ್ಳಿ. ಏನಕ್ಕ ಇಷ್ಟು ಲೇಟ್ ಆಯ್ತು? ಈ ಚಳಿಗೆ ಕಾಫಿ ಕುಡಿದೇ ಇದ್ರೆ ನಂಗೆ ಮೈಂಡೇ ಕೆಲಸ ಮಾಡಲ್ಲ. ಆದ್ರೂ ನೀನೇನು ಹಾಕೊಂಡು ಟವಲ್ಲು ನೋಡೋದಕ್ಕೆ ಚೆನ್ನಾಗಿಲ್ಲ, ತೆಗೆದ್ಬಿಡು. ಚಳಿ ಹೆಚ್ಚಾಗಿದೆ ಅವನಿ, ನನ್ನ ಹತ್ರ ಏನೋ ಸ್ವೆಟರ್ ಇಲ್ಲ, ಅದಕ್ಕೆ ಟವಲ್ ಸುತ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಕೊಂಡ್ಕೋಬಹುದಲ್ಲ ಅಕ್ಕ. ಹೋಗ್ಲಿ ಬಿಡು, ನನ್ನ ಹಳೆ ಸ್ವೆಟರ್ ಒಂದಿದೆ, ಸ್ವಲ್ಪ ಕಲರ್ ಹೋಗಿದೆ ಅಷ್ಟೇ, ಅದನ್ನ ಕೊಡ್ಲಾ? ಬೇಡ ಅಂಜಲಿ, ಇದ್ದುದ್ರಲ್ಲೇ ಹೊಂದ್ಕೊಂಡು ಹೋಗ್ತೀನಿ. ಕಾಫಿ ತಣ್ಣಗಾಗತ್ತೆ, ಕುಡೀರಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅವನಿ, ಅಂಜಲಿ ಒಬ್ಬರ ಮುಖನೊಬ್ರು ನೋಡ್ಕೊಂಡು ವ್ಯಂಗ್ಯವಾಗಿ ನಗುತ್ತಾರೆ. ಇನ್ನು ಹಾಲ್ನಲ್ಲಿ ಪ್ರಸಾದ್ ಪೇಪರ್ ಓದ್ತಾ ಇರ್ತಾನೆ. ರಮೇಶ್ ಆಫೀಸ್ಗೆ ಹೋಗೋದಕ್ಕೆ ತಯಾರಾಗಿ ಬರ್ತಾನೆ. ಅವನು ಕೂಡ ಒಂದು ಸಾಧಾರಣ ಶರ್ಟ್ ಹಾಕಿರ್ತಾನೆ. ಅರೇ ರಮೇಶು, ಈ ಚಳಿಯಲ್ಲಿ ಆ ಕಾಟನ್ ಶರ್ಟ್ ಏನೋ ಜ್ವರ ಆಗುತ್ತೆ, ಏನಾದ್ರೂ ಕೋಟ್ ಹಾಕೋಬೋದಲ್ಲ? ಪರವಾಗಿಲ್ಲಪ್ಪ, ಅಭ್ಯಾಸವಾಗಿ ಹೋಗಿದೆ.
ಗುಡ್ ಮಾರ್ನಿಂಗ್ ಡ್ಯಾಡಿ. ಈ ದಿನ ಆಫೀಸ್ಗೆ ಅಣ್ಣ ನಾನು ಕಾರಲ್ಲಿ ಹೋಗ್ತಾ ಇದೀವಿ. ಬೈಕ್ ಮೇಲೆ ಹೋದ್ರೆ ಗಡ್ಡೆ ಕಟ್ಟಿ ಹೋಗ್ತೀವಿ. ಅಣ್ಣಯ್ಯ, ನೀನ್ ಹೇಗ್ ಹೋಗ್ತಾ ಇದೀಯಾ? ಬಸ್ಸಲ್ಲಿ ಸುರೇಶ್. ಈ ಚಳಿಯಲ್ಲಿ ಸೇಫ್ ಅಲ್ಲ ಅಣ್ಣಯ್ಯ. ಕಾರಲ್ಲಿ ಆದ್ರೆ ಹಾಯಾಗಿ ಹೋಗ್ಬೋದು. ನಮ್ ಜೊತೆ ಬರ್ತೀಯ ಅಣ್ಣಯ್ಯ ಕಾರಲ್ಲಿ? ಪರವಾಗಿಲ್ಲ ಅರುಣ್, ನಾನು ಬಸ್ಸಲ್ಲೇ ಹೋಗ್ತೀನಿ. ನನಗೆ ಬಸ್ಸಲ್ಲಿ ಹೋಗೋದು ಅಭ್ಯಾಸನೇ ಅಲ್ವಾ. ಇಷ್ಟರಲ್ಲಿ ಅವನಿ ಅಂಜಲಿ ಇಬ್ಬರು ಹಾಲ್ಗೆ ಬರ್ತಾರೆ. ಸುರೇಶ್, ಈ ದಿನ ಲಂಚ್ ಹೊರಗಡೆ ಮಾಡೋಣವಾ? ಅನಾಮಿಕಾ ಅಕ್ಕ ಮಾಡುವ ಫುಡ್ ದಿನಾನು ಒಂದೇ ತರ ಇರುತ್ತೆ. ಈ ಚಳಿಲಿ ನಂಗೆ ಚೈನೀಸ್ ಫುಡ್ ತಿನ್ಬೇಕು ಅನ್ಸುತ್ತೆ. ಬೇಡ ಅವನಿ, ಹೊರಗಡೆ ತಿಂಡಿ ತಿಂದ್ರೆ ಆರೋಗ್ಯ ಹಾಳಾಗಿ ಹೋಗುತ್ತೆ. ಅನಾಮಿಕಾ ಬಿಸಿ ಬಿಸಿಯಾಗಿ ಪೊಂಗಲ್ ಮಾಡಿದ್ರೆ ತಿನ್ನಿ. ಪೊಂಗಲ ಛೀ, ಪೇಷಂಟ್ ತಿನ್ನುವ ತಿಂಡಿ. ಅತ್ತೆ, ನಮ್ಮ ಸ್ಟ್ಯಾಂಡರ್ಡ್ಸ್ ಬೇರೆ. ನಮಗೆ ಇಷ್ಟ ಬಂದಿದ್ದು ನಾವು ತಿಂತೀವಿ. ಅನಾಮಿಕಾ ಅಕ್ಕ ತನ್ನ ಬಡತನಕ್ಕೆ ಸರಿಯಾಗಿ ಅಡ್ಗೆ ಮಾಡ್ಕೊಂಡು ತಿಂತಾಳೆ. ನಮ್ಮನ್ನು ಕೂಡ ಹಾಗೆ ತಿನ್ಬೇಕು ಅಂತೀರಾ? ಅಂಜಲಿ, ಅನ್ನ ಪರಬ್ರಹ್ಮ ಸ್ವರೂಪ. ಅನ್ನಕ್ಕೆ ಬಡವ ಧನಿಕ ಅನ್ನುವ ಭೇದ ಇರೋದಿಲ್ಲ. ಅನಾಮಿಕಾ ಬೆಳಿಗ್ಗೆನೆ ಎದ್ದು ಕಷ್ಟಪಟ್ಟು ಮಾಡಿದಾಳೆ. ತಿನ್ನುವ ಅನ್ನನ ಗೌರವಿಸೋದನ್ನ ಕಲ್ತ್ಕೊಳ್ಳಿ. ಮಾವಯ್ಯ, ನಮಗೆ ಹಿಡಿಸಿದ್ದು ತಿನ್ನುವ ಸ್ವೇಚ್ಛತೆ ಇದೆ. ಅನಾಮಿಕಾ ಅಕ್ಕಂಗೆ ಆ ಸ್ವೇಚ್ಛೆ ಇಲ್ಲ. ಅದಕ್ಕೆ ಆಕೆ ಹಾಗೆ ಇರ್ತಾಳೆ. ಅನಾಮಿಕಾ ಅಡಿಗೆ ಮನೆಯಿಂದ ಇದೆಲ್ಲ ಕೇಳಿಸ್ಕೊತಾಳೆ. ಕಣ್ಣೀರು ಒರೆಸಿಕೊಂಡು ಕೆಲಸದಲ್ಲಿ ನಿಮಗ್ನವಾಗುತ್ತಾಳೆ. ಇನ್ನು ಸಾಯಂಕಾಲ ಚಳಿ ಇನ್ನೂ ಹೆಚ್ಚಾಗುತ್ತದೆ. ರಾತ್ರಿ ಪ್ರಸಾದನಿಗೆ ಕೆಮ್ಮು ಜ್ವರ ಶುರುವಾಗುತ್ತೆ. ಅವನು ರೂಮಿನಲ್ಲಿ ಕೆಮ್ತಾ ಮಲಗಿರ್ತಾನೆ. ರಮೇಶ್ ಇನ್ನೂ ಆಫೀಸಿಂದ ಬಂದಿರಲಿಲ್ಲ. ಶಾರದಾ, ಶಾರದಾ, ಇನ್ಹೇಲರ್ ಎಲ್ಲಿದೆ? ಉಸಿರಾಡ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ರೀ. ಅಯ್ಯೋ, ಆಗಿ ಹೋದಾಗಿದೆ. ಸುರೇಶ್, ಅರುಣ್, ಯಾರಾದ್ರೂ ಇದ್ದೀರಾ? ಸುರೇಶ್ ಅರುಣ್ ಇನ್ನೂ ಬಂದಿಲ್ಲ ಅತ್ತೆ. ಅವನಿ ಅಂಜಲಿ ತಮ್ಮ ರೂಮಿನಲ್ಲಿ ಹೀಟರ್ ಹಾಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ. ಶಾರದಾ ಓಡಿಕೊಂಡು ಹೋಗಿ ಆ ರೂಮಿನ ಬಾಗಿಲು ತಟ್ಟುತ್ತಾಳೆ. ಅವನಿ, ಅಮ್ಮ ಅವನಿ, ನಿಮ್ಮ ಮಾವಯ್ಯನಿಗೆ ಆಯಾಸ ಬಂದಿದೆ, ಔಷಧಿ ಬೇಕು. ಸುರೇಶನ್ಗೆ ಫೋನ್ ಮಾಡಮ್ಮ. ಅವನಿ ಬಾಗಿಲು ತೆಗೆದು, ಅತ್ತೆ, ಸಿನಿಮಾ ಕ್ಲೈಮ್ಯಾಕ್ಸ್ ನಲ್ಲಿದೆ. ಇದಕ್ಕೂ ಮೊದಲು ಫೋನ್ ಮಾಡಿದಾಗ ಸುರೇಶನ ಫೋನು ಸ್ವಿಚ್ ಆಫ್ ಬಂದಿತ್ತು. ಅವ್ರಿಗೂ ಅದು ಯಾವಾಗ್ಲೂ ಇರೋದೇ ಅಲ್ವಾ. ಆವಿ ಕೊಡಿ, ಕಡಿಮೆ ಆಗುತ್ತೆ. ನಮ್ಮ ಹತ್ರ ಔಷಧಿ ಇಲ್ಲ ಅತ್ತೆ. ಹೊರಗಡೆ ಚಳಿ ಆಗ್ತಿದೆ, ನಾವು ಹೊರಗಡೆ ಹೋಗಲ್ಲ. ಅನಾಮಿಕಾ ಅಕ್ಕನೆ ಕಳಿಸ್ಬಿಡಿ ಮೆಡಿಕಲ್ ಶಾಪ್ಗೆ. ಇಷ್ಟು ರಾತ್ರಿ ಹೊತ್ತು ಈ ಚಳಿಯಲ್ಲಿ ಹೆಣ್ಮಕ್ಳನ್ನ ಹೊರಗಡೆ ಹೇಗೆ ಕಳಿಸ್ತೀವಿ? ನಿಮ್ಮ ಹತ್ರ ಕಾರ್ ಇದೆಯಲ್ಲ, ಯಾರಾದ್ರೂ ಡ್ರೈವ್ ಮಾಡ್ಕೊಂಡು ಹೋಗ್ಬೋದಲ್ಲಮ್ಮ. ಅತ್ತೆ, ನನಗೆ ನೈಟ್ ಡ್ರೈವಿಂಗ್ ಬರಲ್ಲ. ಅಂಜಲಿಗೆ ಚಳಿ ಆಗಲ್ಲ. ನೀವೇ ಏನೊಂದು ಮಾಡ್ಕೊಳ್ಳಿ ಎಂದು ಬಾಗಿಲು ಹಾಕುತ್ತಾಳೆ ಅವನಿ. ಶಾರದಾ ನಿಸ್ಸಹಾಯವಾಗಿ ನಿಲ್ಲುತ್ತಾಳೆ. ಇಷ್ಟರಲ್ಲಿ ಅನಾಮಿಕಾ ಅಲ್ಲಿಗೆ ಬರ್ತಾಳೆ. ಏನಾಯ್ತು ಅತ್ತೆ? ಅನಾಮಿಕಾ, ಮಾವಯ್ಯನ್ಗೆ ಆಯಾಸ ಹೆಚ್ಚಾಗಿ ಹೋಗಿದೆ, ಔಷಧಿ ಇಲ್ಲ. ಇವ್ರಿಗೆ ಹೇಳಿದ್ರೆ ಕೇಳಿಸ್ಕೊತಾ ಇಲ್ಲ. ಗಾಬರಿ ಆಗ್ಬಿಡಿ ಅತ್ತೆ, ನಾನಿದ್ದೀನಲ್ಲ. ನಮ್ ತಂದೆಗೆ ಕೂಡ ಅಸ್ತಮಾ ಇತ್ತು. ಆಯುರ್ವೇದ ಔಷಧಿ ಹೇಗೆ ತಯಾರು ಮಾಡ್ಬೇಕು ನಂಗೆ ಗೊತ್ತು. ಅಡ್ಗೆ ಮನೆಯಲ್ಲಿ ಶುಂಠಿ ಮೆಣಸಿನಕಾಳು ಇದೆಯಾ? ಇದೆ ತಾಯಿ. ಬನ್ನಿ, ನಾನು ಕಷಾಯ ಮಾಡ್ತೀನಿ. ಹಾಗೆ ಸಾಸುವೆ ಎಣ್ಣೆಯಲ್ಲಿ ಕರ್ಪೂರವನ್ನು ಹಾಕಿ ಬಿಸಿ ಮಾಡಿ ಮಾವಯ್ಯನ ಎದೆಗೆ ಉಜ್ಜಿದರೆ ಸ್ವಲ್ಪ ಉಪಶಮನವಾಗುತ್ತೆ. ಅನಾಮಿಕಾ ಚಕಚಕ ಅಡಿಗೆ ಮನೆಗೆ ಹೋಗಿ ಕಷಾಯವನ್ನು ತಯಾರು ಮಾಡಿ ಪ್ರಸಾದನಿಗೆ ಕೊಡುತ್ತಾಳೆ. ಮಾವಯ್ಯ, ನಿಧಾನವಾಗಿ ಶ್ವಾಸ ತಗೊಳ್ಳಿ, ಭಯಪಡಬೇಡಿ. ಈ ಕಷಾಯ ಗಂಟಲಿನಲ್ಲಿರುವ ಕಫನ ಕರಗಿಸುತ್ತೆ. ಒಂದು ಅರ್ಧ ಗಂಟೆಯ ನಂತರ ಪ್ರಸಾದನಿಗೆ ಉಬ್ಬಸ ಕಡಿಮೆಯಾಗುತ್ತದೆ. ಅನಾಮಿಕಾ, ನೀನು ಬಹಳ ಒಳ್ಳೆಯವಳಮ್ಮ. ಕೆಮ್ಮುತ್ತಾ ಉಸಿರಾಡದೆ ಈ ಚಳಿಗೆ ಪ್ರಾಣ ಹೋಗುತ್ತೇನೋ ಅಂದ್ಕೊಂಡೆ. ಇಂತಹ ಸಮಯದಲ್ಲಿ ಜೊತೆಯಾಗಿರಬೇಕಾದ ಆ ಧನವಂತರಾದ ಅಂಜಲಿ ಅವನಿ ರೂಮಿನೊಳಗೆ ಬಚ್ಚಿಕೊಂಡಿದ್ದಾರೆ. ನೀನು ಮಾತ್ರ ನನಗೆ ಸೇವೆ ಮಾಡಿ ನನ್ನ ಪ್ರಾಣವನ್ನು ನಿಲ್ಲಿಸಿದೆ ತಾಯಿ. ಹೌದು ರೀ, ನಾವು ಅನಾಮಿಕಳನ್ನ ಬಡವಳು ಅಂತ ಕೀಳಾಗಿ ನೋಡಿದೆ. ಆದ್ರೆ ಆಕೆಯ ಮನಸ್ಸು ಎಷ್ಟು ದೊಡ್ಡದು ಅಂತ ಈ ದಿನವೇ ತಿಳಿಯಿತು. ಇನ್ನು ಆ ಮಾರನೇ ದಿನ ಟ್ರಾನ್ಸ್ಫಾರ್ಮರ್ ಹಾಳಾಗಿದ್ದರಿಂದ ಊರೆಲ್ಲ ಕರೆಂಟ್ ಹೋಗುತ್ತದೆ. ಕರೆಂಟ್ ಯಾವಾಗ ಬರುತ್ತೋ ಏನೋ ಅಂತ ತಿಳಿಯದ ಪರಿಸ್ಥಿತಿ. ಅವನಿ ಅಂಜಲಿ ರೂಮಿನಲ್ಲಿ ಹೀಟರು ನಿಂತು ಹೋಗಿರುತ್ತೆ. ಇನ್ವರ್ಟರ್ ಕೂಡ ಸ್ವಲ್ಪ ಹೊತ್ತಿಗೆ ಚಾರ್ಜಿಂಗ್ ಆಗಿ ಹೋಗುತ್ತೆ. ಹಬ್ಬಾ, ಏನಿದು ನರಕ! ಕರೆಂಟ್ ಇಲ್ಲ, ಹೀಟರ್ ಕೆಲಸ ಮಾಡ್ತಾ ಇಲ್ಲ. ರೂಮಿನಲ್ಲಿ ಫ್ರಿಜ್ ಅಲ್ಲಿ ಇರೋ ಹಾಗಿದೆ. ಈಗ ಹೇಗೆ? ನನ್ ಕೈ ಕಾಲು ಮುದ್ರಿ ಹೋಗ್ತಾ ಇದೆ. ಈ ಚಳಿನ ನಾನು ತಡಿಲಾರ್ದೆ ಹೋಗ್ತಾ ಇದ್ದೀನಿ. ಸುರೇಶ್, ಏನೋ ಒಂದು ಮಾಡು. ನಾನೇನು ಮಾಡ್ಲಿ ಅವನಿ? ಕರೆಂಟ್ ಬರುವವರೆಗೂ ವೇಟ್ ಮಾಡ್ಲೇಬೇಕು. ಈ ಕರೆಂಟ್ ಕಟ್ ಈಗ್ಲೇ ಆಗ್ಬೇಕಾ? ಅಂಜಲಿ, ಒಂದು ರೊಗ್ ಹದ್ಕೊಂಡು ಮಲ್ಕೋ. ರಗ್ ಹಾಕೊಂಡ್ರು ಚಳಿ ಆಗ್ತಾ ಇದೆ. ಇಷ್ಟರಲ್ಲಿ ಅನಾಮಿಕಾ ಬಂದು, ಎಲ್ಲರೂ ನನ್ನ ರೂಮಿಗೆ ಬನ್ನಿ, ಅಲ್ಲಿ ನಿಮಗಾಗಿ ಬೆಚ್ಚಗೆ ಇರುವ ಹಾಗೆ ಏರ್ಪಾಟು ಮಾಡಿದ್ದೀನಿ. ಅವನಿ ಅಂಜಲಿ ಅವರ ಗಂಡಂದಿರೋ ಅನಾಮಿಕಾ ರಮೇಶರ ರೂಮಿನ ಕಡೆಗೆ ಹೋಗುತ್ತಾರೆ. ಅನಾಮಿಕಾ ರೂಮಿನಲ್ಲಿ ಒಂದು ಮೂಲೆಯಲ್ಲಿ ಕುಂಪಟಿ ಬೆಳಗುತ್ತಾ ಇರುತ್ತದೆ. ಅದು ರೂಮೆಲ್ಲ ಬೆಚ್ಚಗಿರುವ ಹಾಗೆ ಮಾಡ್ತಾ ಇರುತ್ತದೆ. ಅರೆ, ಇಲ್ಲೆಲ್ಲ ಬೆಚ್ಚಗೆ ಹೇಗೆ? ಹೀಟರ್ ಇಲ್ದೇನೆ? ಇದು ಕುಂಪಟಿ, ಬಡವರ ಹೀಟರ್.
ಕೆಂಡವನ್ನು ಬಿಸಿ ಮಾಡಿದರೆ ಬರುವ ಬಿಸಿ ಯಾವ ಹೀಟರ್ ಅಲ್ಲಿ ಕೂಡ ಬರೋದಿಲ್ಲ. ಅಂಜಲಿ ಓಡಿ ಹೋಗಿ ಕುಂಪಟಿ ಹತ್ರ ಕೈಗಳನ್ನು ಇಟ್ಟು, ಹಬ್ಬ ಎಷ್ಟು ಹಾಯಾಗಿದೆಯೋ, ಪ್ರಾಣ ಎದ್ದು ಬಂದ ಹಾಗಾಯ್ತು. ಅಕ್ಕ, ನಿನ್ನ ಐಡಿಯಾ ಸೂಪರ್. ಅತಿಗೆ, ನಮ್ಮ ರೂಮಲ್ಲಿ ಕೋಟಿ ಇಟ್ಟು ಇಂಟೀರಿಯರ್ ಮಾಡಿಸ್ಕೊಂಡ್ವಿ ಹೊರತು ಈ ದಿನ ನಮ್ಮನ್ನ ಕಾಪಾಡಲಾರದೆ ಹೋಯ್ತು. ಈ ಚಿಕ್ಕ ರೂಮಿನಲ್ಲಿರುವ ಈ ಕುಂಪಟಿ ನಮ್ಮನ್ನ ಬೆಚ್ಚಗಿಟ್ಟಿದೆ. ಕೂತ್ಕೊಳ್ಳಿ. ದುಡ್ಡು ಕೊಟ್ಟು ಸೌಕರ್ಯಗಳನ್ನು ಕೊಂಡ್ಕೋಬಹುದು, ಆದ್ರೆ ಕೆಲವು ಸಲ ಹಳೆ ಪದ್ಧತಿಗಳೇ ನಮ್ಮನ್ನ ಕಾಪಾಡುತ್ತೆ. ಎಲ್ರೂ ಇಲ್ಲೇ ರೀ, ನಾನು ಬಿಸಿ ಬಿಸಿಯಾಗಿ ರಾಗಿ ಅಂಬಲಿ ಮಾಡ್ತೀನಿ. ಅದನ್ನು ಕುಡಿದರೆ ಶರೀರದೊಳಗಿಂದ ಬಿಸಿ ಹೆಚ್ಚಾಗತ್ತೆ. ಅನಾಮಿಕಾ ಎಲ್ಲರಿಗೂ ರಾಗಿ ಅಂಬಲಿ ಬೇಯಿಸಿದ ಕಡಲೆಕಾಯಿ ಕೊಡ್ತಾಳೆ. ಅವನಿ, ಅಂಜಲಿ ಅವ್ ಅವ್ ಅಂತ ತಿಂತಾರೆ. ಅಕ್ಕ, ಕ್ಷಮಿಸು ಅಕ್ಕ, ಬಡ ಕುಟುಂಬದಿಂದ ಬಂದಿದ್ಯಾ ಅಂತ ನಾನು ಬಹಳ ಕೀಳಾಗಿ ಮಾತಾಡಿದೆ. ಆದ್ರೆ ಕಷ್ಟ ಬಂದಾಗ ನೀನು ನಮ್ಮ ಮೇಲೆ ದಯೆ ತೋರಿಸಿದ್ಯಾ. ಹೌದಕ್ಕ, ನನ್ನ ರೇಷ್ಮೆ ಸೀರೆ ಒಡವೆ ನನಗೆ ಬೆಚ್ಚತನ ಕೊಟ್ಟಿಲ್ಲ, ಆದ್ರೆ ನೀನು ಕೊಟ್ಟ ಈ ಅಂಬಲಿ, ಈ ಬೇಯಿಸಿದ ಕಡಲೆ ನಮಗೆ ಬೆಚ್ಚತನ ಕೊಡ್ತು. ನಮ್ಮನ್ನು ಕ್ಷಮಿಸು ಅಕ್ಕ. ಆಗಲೇ ಅಲ್ಲಿಗೆ ಅತ್ತೆ ಶಾರದ ಬರುತ್ತಾಳೆ. ನೋಡಿದ್ರ ಸೊಸೆಂದ್ರೆ, ದುಡ್ಡು ಶಾಶ್ವತವಲ್ಲ. ಮನುಷ್ಯಗಿರುವ ಪ್ರೇಮ, ಆಪತ್ತಿನಲ್ಲಿ ಕಾಪಾಡುವ ಗುಣ ಇದೇ ಮುಖ್ಯ. ಅನಾಮಿಕಾ ಬಡವಳೆಯಾಗಿರ್ಬಹುದು, ಆದರೆ ಆಕೆಯ ಮನಸ್ಸು ಭಾಗ್ಯವಂತವಾಗಿದೆ ಅಮ್ಮ. ನಿಜವೇ ಶಾರದಾ, ಈ ದಿನ ಅನಾಮಿಕ ಇಲ್ದೇ ಇದ್ರೆ ನಾವೆಲ್ಲರೂ ಚಳಿಗೆ ಗಡ್ಡೆ ಕಟ್ಟಿ ಹೋಗ್ತಾ ಇದ್ವಿ. ಹಾಗೆ ಆ ದಿನ ಎಲ್ಲರೂ ಕುಂಪಟಿ ಸುತ್ತಿನಲ್ಲೂ ಕೂತ್ಕೊಂಡು ಆ ಬೆಚ್ಚಗಿನತನವನ್ನ ಅನುಭವಿಸುತ್ತಾ ಮಾತಾಡ್ತಾ ಇರ್ತಾರೆ. ಇನ್ನು ಸಂಕ್ರಾಂತಿಯ ಮೊದಲಿನ ದಿನಗಳದು. ಅನಾಮಿಕಾ ಮನೆ ಕೆಲಸದಲ್ಲಿ ಬಿಸಿಯಾಗಿರುತ್ತಾಳೆ. ಅಂಜಲಿ, ಅವನಿ ತಮ್ಮ ವೈಖರಿಯನ್ನು ಬದಲಾಯಿಸಿಕೊಂಡಿರುತ್ತಾರೆ, ಆದರೆ ತಮ್ಮ ಹಳೆ ಚಾಳಿಯನ್ನು ಬಿಟ್ಟಿರಲಿಲ್ಲ. ಶಾಪಿಂಗ್ ವಿಷಯದಲ್ಲಿ ಮತ್ತೆ ಜಗಳ ಶುರುವಾಗುತ್ತೆ. ಅತ್ತೆ, ನಾಳೆ ಬೋಗಿ ಅಲ್ವಾ, ನಾನು ಅಂಜಲಿ ಮಾಲ್ಗೆ ಹೋಗಿ ಶಾಪಿಂಗ್ ಮಾಡಿ ಬರ್ತೀವಿ. ಈ ಸಲ ನನಗೆ 50,000 ರೂಪಾಯಿ ರೇಷ್ಮೆ ಸೀರೆ ಬೇಕು. ನನಗಂತೂ ಡೈಮಂಡ್ ಇಯರಿಂಗ್ಸ್ ಬೇಕು. ಸುರೇಶ್ ಭಾವನವರು, ಅರುಣ್ ಅವರು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವನಿ, ಅಷ್ಟು ಖರ್ಚು ಅಗತ್ಯನಾ? ಮಾವಯ್ಯನ್ಗೆ ಔಷಧಿ ಕೊಂಡ್ಕೋಬೇಕು, ಮನೆಗೆ ಕೆಲವು ರಿಪೇರಿ ಇದೆ. ಉಳಿತಾಯ ಮಾಡಿದ್ರೆ ಒಳ್ಳೇದೇ ಅಲ್ವಾ? ಅಕ್ಕ, ನೀನು ಮತ್ತೆ ಶುರು ಮಾಡಿದ್ಯಾ? ನಿನಗೆ ಅಭ್ಯಾಸವಿಲ್ಲ, ಆದ್ರಿಂದ ಉಳಿತಾಯ ಅಂತ. ನಮಗೆ ನಮ್ಮ ಸ್ಥಾಯಿಗೆ ಕರೆಕ್ಟ್ ಆಗಿರ್ಬೇಕಲ್ಲ. ನೀನ್ ಹೇಗೂ ಕೊಂಡ್ಕೊಳ್ಳೋದಿಲ್ಲ, ನಮ್ಮನ್ನು ಕೂಡ ನಿಲ್ಲಿಸ್ಬೇಡ. ನಾನು ನಿಲ್ಲಿಸ್ತಾ ಇಲ್ಲ ಅವನಿ, ಆದ್ರೆ ಚಳಿಗಾಲ ಇನ್ನೂ ಆಗಿಲ್ಲ. ಬಡವರಿಗೆ ಬೆಡ್ಶೀಟ್ ಹಂಚಿದರೆ ಆ ದುಡ್ಡು ಸದ್ವಿನಿಯೋಗ ಆಗುತ್ತೆ ಅಂತ ನನ್ನ ಉದ್ದೇಶ. ಮೊನ್ನೆ ಸ್ವಲ್ಪ ಹೊತ್ತು ಪವರ್ ಇಲ್ದೇ ಇದ್ರೆ ನಾವು ತಡಿಲಾರ್ದೆ ಹೋದ್ವಿ. ಪಾಪ ಆ ಬಡವರ ಮನೆಯಲ್ಲಿ ಈ ಚಳಿಯನ್ನ ತಡೆಯೋದಿಕ್ಕೆ ಸರಿಯಾದ ಬಟ್ಟೆ ಕೂಡ ಇರೋದಿಲ್ಲ. ಸೋಷಿಯಲ್ ಸರ್ವಿಸ್ ಮಾಡೋದಿಕ್ಕೆ ನಾವ್ ಇಲ್ಲಿಗೆ ಬಂದಿಲ್ಲ ಅಕ್ಕ, ನಮ್ಮ ಆನಂದ ನಮಗೆ ಮುಖ್ಯ. ಅವನಿ, ಅಂಜಲಿ ಶಾಪಿಂಗಿಗೆ ಹೋಗುತ್ತಾರೆ. ಅನಾಮಿಕಾ ಮಾತ್ರ ಮನೆಯಲ್ಲಿದ್ದು ತನ್ನ ಹಳೆ ಸೀರೆಗಳನ್ನ ಹಳೆ ಬಟ್ಟೆಗಳಿಂದ ಸೇರಿಸಿ ಹೊಲಿದು ಹೊದ್ದಿಗೆ ತಯಾರು ಮಾಡ್ತಾ ಇರ್ತಾಳೆ. ಅನಾಮಿಕಾ, ಯಾಕೆ ತಾಯಿ, ಅವರಿಗೆ ಒಳ್ಳೇದ್ ಹೇಳ್ಬೇಕು ಅಂತ ನೋಡ್ತೀಯಾ? ಅವ್ರು ಕೇಳೋದಿಲ್ಲ. ಅತ್ತೆ, ನಮ್ಮ ಹೊಲದಲ್ಲಿ ಕೆಲಸ ಮಾಡುವ ಬಡ ಕೂಲಿಯರು ಚಳಿಯಲ್ಲಿ ನಡುಗ್ತಾ ಇದ್ದಾರೆ. ಅವರಿಗೆ ಹೊತ್ಕೊಳ್ಳೋದಕ್ಕೆ ಏನೂ ಇಲ್ಲ. ಈ ಹೊದ್ದಿಕೆ ಅವರಿಗೆ ಕೊಟ್ರೆ ಅವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಇನ್ನು ಸಾಯಂಕಾಲ ಅವನಿ, ಅಂಜಲಿ ಭಾರಿ ಶಾಪಿಂಗ್ ಬ್ಯಾಗ್ ಇಂದ ಮನೆಗೆ ಬರ್ತಾರೆ. ಆದರೆ ಅವರ ಮುಖಗಳು ಬಾಡಿ ಹೋಗಿರುತ್ತದೆ. ಏನಾಯ್ತು, ಶಾಪಿಂಗ್ ಚೆನ್ನಾಗಾಯ್ತಾ? ಇಲ್ಲ ಅತ್ತೆ, ನಾವು ಮಾಲಿಂದ ಬರ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ನಮ್ಮ ಕಾರು ನಿಂತೋಯ್ತು. ಡ್ರೈವರ್ ಚೆಕ್ ಮಾಡ್ತಾ ಇದ್ರೆ ಇಂಜಿನ್ ಅಲ್ಲಿ ಏನೋ ಪ್ರಾಬ್ಲಮ್ ಅಂದ. ಅಲ್ಲಿ ನಿರ್ಮಾನುಷ್ಯವಾಗಿತ್ತು, ಚಳಿಯಂತೂ ವಿಪರೀತವಾಗಿತ್ತು. ನಾವು ಕಾರಿಂದ ಕೆಳಗೆ ನಿಂತಿದ್ವಿ. ಆ ಕಡೆಯಿಂದ ಹೋಗ್ತಾ ಇರುವ ಕೆಲವು ರೌಡಿಗಳು ನಮ್ಮನ್ನ ಅಳಿಸಿದ್ರು. ನಮ್ಮ ಕೈಲಿರುವ ಬ್ಯಾಗ್ಗಳನ್ನ ಎಳ್ಕೊಳ್ಳೋಕೆ ಪ್ರಯತ್ನಿಸಿದ್ರು. ಆಗ ಒಬ್ಬ ಮುದುಕ, ಅವನ ಮಕ್ಕಳು ಬಂದ್ರು, ನಮ್ಮನ್ನು ಕಾಪಾಡಿದ್ರು. ಅವರು ಆ ರೌಡಿಗಳನ್ನ ಹಿಡಿದು ಬಡ್ದು ಹೊಡೆದಾಕಿದ್ರು, ನಮಗೆ ರಕ್ಷಣೆಯಾಗಿ ನಿಂತ್ರು. ನಿಮ್ಮನ್ನು ಕಾಪಾಡಿದವರು ಯಾರು ಅವನಿ? ಅಷ್ಟು ಸಹಾಯ ಮಾಡಿದವರನ್ನ ಒಂದು ಸಲ ನಮ್ಮ ಮನೆಗೆ ಊಟಕ್ಕೆ ಕರಿಬೇಕು. ಅವ್ರು ಯಾರು ಅಲ್ಲ ಅಕ್ಕ, ನಮ್ಮ ಹೊಲದಲ್ಲಿ ಕೆಲಸ ಮಾಡುವ ರಾಮಯ್ಯ ತಾತ, ಅವನ ಮಕ್ಕಳೇ. ಅವರು ಚಳಿಯಲ್ಲಿ ನಡುಗುತ್ತಾ ಅಲ್ಲೇ ಗುಡಿಸಿನಲ್ಲಿ ಇದ್ರು. ಅವ್ರಿಗೆ ಹೊದ್ಕೊಳ್ಳೋದಕ್ಕೆ ಸರಿಯಾಗಿ ಬಟ್ಟೆ ಕೂಡ ಇಲ್ಲ. ಆದ್ರೆ ನಮ್ಮನ್ನು ನೋಡುತ್ತಲೇ, ಅಮ್ಮ, ನೀವು ಪ್ರಸಾದ್ ಅವರ ಸೊಸೇಂದ್ರಲ್ವಾ, ಭಯಪಡಬೇಡಿ ಅಂತ ರಕ್ಷಣೆಯಾಗಿ ನಿಂತ್ರು. ಅಕ್ಕ, ನೀನು ಹೊಲಿತಾ ಇರುವ ಹೊದಿಕೆ ಅವ್ರಿಗಾಗಿನಾ? ಹೌದು ಅವನಿ, ನಾವು 1,000 ರೂಪಾಯಿ ಕೊಟ್ಟು ಸೀರೆಗಳು ಕೊಂಡ್ಕೊಳ್ವಿ, ಆದ್ರೆ ಅದು ನಮಗೆ ರಕ್ಷಣೆ ಕೊಟ್ಟಿಲ್ಲ. ಆ ರಾಮಯ್ಯ ತಾತಂಗೆ ನಾವು ಯಾವ ಸಹಾಯವೂ ಮಾಡದೇ ಇದ್ರು ಒಂದು ರಕ್ಷಣೆಯಾಗಿ ನಿಂತ್ರು. ನೀನು ಅವರಿಗಾಗಿ ಹೊದಿಕೆ ಹೊಲಿತಾ ಇದ್ಯಾ, ನೀನು ನಿಜವಾಗಿ ಗ್ರೇಟ್ ಅಕ್ಕ. ನಾವು ಕೊಂಡ್ಕೊಂಡ ರೇಷ್ಮೆ ಸೀರೆ ನಮಗ್ ಬೇಡ, ಇದನ್ನ ವಾಪಸ್ಸು ಕೊಟ್ಟು ಆ ದುಡ್ಡಿನಿಂದ ರಾಮಯ್ಯ ತಾತ ಅಂತವರಿಗೆ ಬೆಡ್ಶೀಟು, ಸ್ವೆಟರ್ಸ್ಗಳು ಕೊಂಡ್ಕೊಳ್ಳೋಣ ಅಕ್ಕ. ಈಗ ನೀವು ನಿಜವಾದ ಸೊಸೇಂದ್ರಾದ್ರಿ. ನಿಮ್ಮ ಮನಸ್ಸಿನಲ್ಲಿರುವ ಅಹಂಕಾರ ಈಗ ಪೂರ್ತಿಯಾಗಿ ಹೋಯ್ತು. ಹೌದಮ್ಮ, ಈ ದಿನ ನೀವು ಆಡಂಬರಕ್ಕಿಂತ ಮಾನವತ್ವವೇ ದೊಡ್ಡದು ಅಂತ ತಿಳ್ಕೊಂಡಿದ್ದೀರಾ.
ಇನ್ನು ಬೋಗಿ ಹಬ್ಬ ಬರುತ್ತದೆ. ಮನೆ ಮುಂದೆ ದೊಡ್ಡದಾಗಿ ಬೋಗಿ ಬೆಂಕಿ ಹಾಕುತ್ತಾರೆ. ಅನಾಮಿಕ, ಅಂಜಲಿ, ಅವನಿಯರು ಸೇರಿ ಬಡವರಿಗೆ ಬೆಡ್ಶೀಟು, ಸ್ವೆಟರ್ಗಳನ್ನ ಹಂಚುತ್ತಾ ಇರ್ತಾರೆ. ರಾಮಯ್ಯ ತಾತ ಒಂದು ಹೊದಿಕೆಯನ್ನು ತಗೊಂಡು, ಅಮ್ಮ ಅನಾಮಿಕ, ನೀನು ತಣ್ಣಗಿರ್ಬೇಕು ತಾಯಿ. ಈ ಚಳಿಗೆ ನಾವು ಬದುಕ್ತಿವೋ ಇಲ್ಲೋ ಅಂತ ಅಂದ್ಕೊಂಡ್ವಿ. ಇದು ನಾನೊಬ್ಬಳೆ ಮಾಡಿಲ್ಲ ತಾತ. ನನ್ನ ವಾರಗಿತ್ತಿಯರು ಅವನಿ, ಅಂಜಲಿ ದುಡ್ಡು ಕೊಟ್ಟು ಬೆಡ್ಶೀಟ್ ಕೊಂಡ್ಕೊಂಡಿದ್ದಾರೆ. ಅವರನ್ನ ಆಶೀರ್ವದಿಸು. ನೀವು ನನ್ನನ್ನೆಲ್ಲ ಅವರನ್ನ ಆಶೀರ್ವದಿಸ್ಬೇಕು. ಬೇಡ ತಾತ, ಆ ದಿನ ನೀವು ನಮ್ಮನ್ನ ಕಾಪಾಡಿದ್ರಿ. ಇದು ನಮ್ಮ ಜವಾಬ್ದಾರಿ. ದುಡ್ಡಿದ್ರೆ ಮಾತ್ರ ದೊಡ್ಡವರಾಗೋದಿಲ್ಲ, ಆಪತ್ತಿನಲ್ಲಿ ಕಾಪಾಡುವವರೇ ದೊಡ್ಡವರು ಅಂತ ಅನಾಮಿಕ ಅಕ್ಕನಿಂದ ನಾವು ತಿಳ್ಕೊಂಡ್ವಿ. ಹೌದು ತಾತ, ಇನ್ನು ಮೇಲಿಂದ ನಮ್ಮ ದುಡ್ಡು ಆಡಂಬರಕ್ಕೆ ಅಲ್ಲ, ಅಗತ್ಯಕ್ಕೆ ಉಪಯೋಗಿಸ್ತೀವಿ. ಪ್ರಸಾದ್, ಶಾರದಾ ಮಕ್ಕಳು ಎಲ್ಲರೂ ಆ ದೃಶ್ಯವನ್ನು ನೋಡಿ ಸಂತೋಷ ಪಡುತ್ತಾರೆ. ನೋಡಿದ್ಯಪ್ಪ, ಚಳಿಗಾಲ ನಮ್ಮ ಮನೆಯಲ್ಲಿ ಬದಲಾವಣೆ ತಂತು. ಹೌದು ಕಣೋ, ಬಡತನ ಶ್ರೀಮಂತಿಕೆ ಅನ್ನುವ ಭೇದ ನಮ್ಮ ಮನಸ್ಸಿನಲ್ಲಿ ಇರಬಾರದು ಎಂದು ಈ ಚಳಿಗಾಲ ನಮಗೆ ಕಲಿಸಿದೆ. ಅನಾಮಿಕಳ ಒಳ್ಳೆಯತನ ಅನ್ನುವ ಬೆಚ್ಚನೆಯ ಬೆಂಕಿ ಅವನಿ, ಅಂಜಲಿಯಲ್ಲಿರುವ ಅಹಂಕಾರವೆನ್ನುವ ಮಂಜನ್ನ ಕರಗಿಸಿಬಿಟ್ಟಿದೆ. ಅತಿಗೆ, ಯು ಆರ್ ದ ಬೆಸ್ಟ್. ನನ್ನ ಹೆಂಡತಿನ ಬದಲಾಯಿಸಿದಕ್ಕೆ ಥ್ಯಾಂಕ್ಸ್. ಅದ್ಗೆ ಎಲ್ರೂ ಚೆನ್ನಾಗಿರ್ಬೇಕು, ಅದರಲ್ಲಿ ನಾವಿರ್ಬೇಕು. ಅದೇ ನಮ್ಮ ತಂದೆ ಕಲಿಸಿದ ಪಾಠ. ಬನ್ನಿ, ಒಳಗಡೆಗೆ ಪೊಂಗಲ್ ತಣ್ಣಗಾಗ್ತಾ ಇದೆ, ಎಲ್ರೂ ಸೇರಿ ತಿನ್ನೋಣ. ಅಕ್ಕ, ಈ ದಿನ ಬಡಿಸುವ ಡ್ಯೂಟಿ ನಂದು, ನೀನು ರೆಸ್ಟ್ ತಕೋ. ಪಾತ್ರೆ ತೊಳೆಯೋ ಡ್ಯೂಟಿ ನಂದು. ಎಲ್ಲರೂ ಗಟ್ಟಿಯಾಗಿ ನಗುತ್ತಾರೆ. ಆ ಚಳಿಯ ಉದಯ ಆ ಕುಟುಂಬದ ಮಧ್ಯ ಪ್ರೇಮ ಅನುರಾಗಗಳನ್ನು ಸೂರ್ಯಕಾಂತಿಗಿಂತ ಬೆಚ್ಚಗಿರಿಸುತ್ತದೆ. ಹಾಗೆ ರಾಮಾಪುರದಲ್ಲಿ ಆ ಚಳಿಗಾಲ ಒಂದು ಸಿಹಿಯಾದ ನೆನಪಿನ ಹಾಗೆ ಬದಲಾಗುತ್ತದೆ. ದುಡ್ಡಿಗಿಂತ ಮನುಷ್ಯನೇ ದೊಡ್ಡದು ಎಂದು, ಅಹಂಕಾರಕ್ಕಿಂತ ಅನುಭವವೇ ಹೆಚ್ಚು ಎಂದು ಆ ಮನೆಯ ಸೊಸೆಯಂದಿರು ನಿರೂಪಿಸುತ್ತಾರೆ. ಈಗ ಆ ಮನೆಯಲ್ಲಿ ರಿಚ್ ಸೊಸೆ, ಪೂರ್ ಸೊಸೆ ಎನ್ನುವ ಭೇದವಿಲ್ಲ. ಎಲ್ಲರೂ ಶಾರದಾ ಅವರ ಸೊಸೆಯಂದಿರು ಮಾತ್ರವೇ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.